ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಜಬ್ ಭಗವಾನ್ ದೇತಾಯ್ ಚಪ್ಪಡ್ ಪಾಡ್ಕೆ ದೇತಾಯ್ ಅಂತ. ನಾವಿವತ್ತು ಬೆಳಿಗ್ಗೆ ಕಮ್ಮಿಂಗ್ ಅಪ್ ಹಾಕಿದ್ವಿ, ಸ್ಟೋರಿ ಮಾಡ್ತೀವಿ ಅಂತೇಳಿ. ನಿಮ್ಗೆ ಗೊತ್ತಿರ್ಬೋದು ಗೌರಿ ನಾಯಕ್ ಸ್ಟೋರಿ ಎಲ್ಲಿ ತನಕ ತಂದು ನಿಲ್ಲಿಸಿದ್ವಿ. ವೀಕ್ಷಕರೇ, ಈ ಅರ್ನ್ಡ್ ಲೀವ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ಗೊತ್ತಿದೆ. ಇವರು ಪಾಪ ಈ ವಯಸ್ಸಾದ ಎಲ್ಲ ಪ್ರಾಂಶುಪಾಲರು, ಟೀಚರ್ಸ್ ಇವರೆಲ್ಲ ಗಾಂಧಿ ಜಯಂತಿ, ದೀಪಾವಳಿ ಇದೆಲ್ಲ ರಜೆ ಇರುತ್ತಲ್ಲ, ಅಂದರೆ ಕೆಲವು ರಜೆಗಳಿರುತ್ತೆ, ಬೇರೆ ಬೇರೆ ರಜೆಗಳಿರುತ್ತೆ. ಆ ಟೈಮಲ್ಲೆಲ್ಲ ಬಂದು ಕೆಲಸ ಮಾಡಿದ್ದಾರೆ. ಆ ಬಂದು ಕೆಲಸ ಮಾಡಿದವರಿಗಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತೇಳಿ ಕೊನೆಯಲ್ಲಿ ಅವರಿಗೆ ದುಡ್ಡು ಕೊಡ್ತಾರೆ. ಆ ದುಡ್ಡೇ 2 ಲಕ್ಷದಿಂದ 15 ಲಕ್ಷ ಇದೆ. ಅದನ್ನು ಕಾದು ಒಬ್ಬರು ತೀರೋಗ್ಬಿಟ್ರು ನೋಡಿ. ಅವರ ಮಿಸ್ಸಸ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ, ಅಳ್ತಾ ಮಾತಾಡ್ತಾರೆ, ಸರ್ ಹೋಗ್ಬಿಟ್ಟಿದೆ, ನನಗೆ 6 ಲಕ್ಷ ಬರಬೇಕು ಅಂತೇಳಿ. ಇವತ್ತು ಅವರು ಖುಷಿ ಪಡ್ತಾರೆ. ಆ ಬೈಟ್ ಹಾಕಿ ದಯವಿಟ್ಟು ಸೌಂಡ್. ಅದರಿಂದ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ. ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಜೀವನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. 2 ವರ್ಷ ಆಯ್ತು ಸರ್ ಅವ್ರು ರಿಟೈರ್ಡ್ ಆಗಿ. ಹೋದ ವರ್ಷ ಇದರಿಂದ ತೀರೋದ್ರು. ಅದರಿಂದ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ. ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನು ತೋರಿಸ್ತಾ ಹೋಗ್ತೀನಿ. ಬೇರೆ ಬೇರೆ ದೃಶ್ಯ, ಫುಲ್ ಫ್ರೇಮ್ ಹಾಕಿ, ಬೇರೆ ಬೇರೆ ದೃಶ್ಯಗಳು ಫುಲ್ ಫ್ರೇಮ್. ನೋಡಿ, ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕಿದ್ದ ಹಣ ಕೈ ಸೇರ್ತಾ ಇಲ್ಲ ಅಂತ ಹೇಳಿ ಇವರೆಲ್ಲ 1,500 ಅಧ್ಯಾಪಕರುಗಳಿಗಿದ್ರು. ಕಷ್ಟ ಕಾಲದಲ್ಲಿ ಕೈ ಹಿಡಿಬೇಕಿದ್ದ ಸರ್ಕಾರ ಕೈ ಹಿಡಿದಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಸುದ್ದಿ ಮಾಡುತ್ತೆ ಅಂತ ಹೇಳ್ತೋ, ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೋಡಿ ಇವತ್ತು ಬಿಡುಗಡೆ ಮಾಡಿದೆ. 34 ಕೋಟಿಯಲ್ಲಿ ಎಲ್ಲ ಕಡೆ ಬೆಂಗಳೂರು ಉತ್ತರಕ್ಕೆ 93 ಲಕ್ಷ, ಬೆಂಗಳೂರು ದಕ್ಷಿಣ 1,58 ಲಕ್ಷ, ಬೆಂಗಳೂರು ಗ್ರಾಮಾಂತರ 31 ಲಕ್ಷ, ರಾಮನಗರ 25 ಲಕ್ಷ, ಬಳ್ಳಾರಿ 49 ಲಕ್ಷ, ಚಿಕ್ಕೋಡಿ 77 ಲಕ್ಷ, ಬೆಳಗಾವಿ 1,20 ಲಕ್ಷ, ಬಾಗಲಕೋಟೆ 1,47 ಲಕ್ಷ, ವಿಜಯಪುರ 2,94 ಲಕ್ಷ. ಓಕೆ, ಬೀದರ್ 1,87 ಲಕ್ಷ, ದಾವಣಗೆರೆ 1,44 ಲಕ್ಷ. ನೋಡಿ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? 1,58 ಲಕ್ಷ 60,000. ಬೆಂಗಳೂರು ಗ್ರಾಮಾಂತರ 31 ಲಕ್ಷ 94,000. ಎಲ್ಲ ಜಿಲ್ಲೆಗಳಿಗೆ, ಈವನ್ ಎಷ್ಟು ಜಿಲ್ಲೆ? 32 ಜಿಲ್ಲೆ, ಕೊಡಗು ಸೇರಿ ನೋಡಿ. ಬೆಂಗಳೂರು ಗ್ರಾಮ ಎಲ್ಲ, ದಾವಣಗೆರೆ 144, ಚಿತ್ರದುರ್ಗ 2,30 ಲಕ್ಷ 15,000, ಚಿಕ್ಕಮಗಳೂರು 66 ಲಕ್ಷ 44,000. ಇಷ್ಟು ಕೋಟಿ ದುಡ್ಡು, 34 ಕೋಟಿ ದುಡ್ಡು ಇವತ್ತು ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿರುವಂಥ ಆರ್ಡರ್ ಕೂಡ ನಿಮ್ಮ ಬಳಿ ಇದೆ. ಇವತ್ತು ಆ ಎಲ್ಲ ಏಜ್ ಆಗಿರುವಂಥ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ, ಕೆಲವರು ನಿಧನ ಹೊಂದಿದ್ದಾರೆ, ತೀರ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಬಂದಿಲ್ಲ. ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗುತ್ತೆ. ರಿಪಬ್ಲಿಕ್ ಕನ್ನಡ ಅವರಲ್ಲಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ಕೋತಾರೆ. ಎಲ್ಲ ಕಡೆ ನಿಮಗೆ ಇನ್ನು 3 ದಿನಗಳ ಒಳಗಾಗಿ ನಿಮಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಇಲ್ಲಿ ನೋಡಿ, ಅಧಿಕೃತ ಜ್ಞಾಪನ ಅಂತ ಹೇಳಿ ನನ್ನ ಹತ್ರ ಆರ್ಡರ್ ಕಾಪಿ ಇದೆ. 34,45,08,000 ಮಾತ್ರ. ಓಕೆ, ಈಗ ನಾನು ಕೆಲವರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ರಿಪೋರ್ಟರ್ ಕೂಡ ಅಲ್ಲಿ ಲೈವಲ್ಲಿದ್ದಾರೆ, ಜಗದೀಶ್ ಅವರು. ಜಗದೀಶ್, ತುಮಕೂರು ವರದಿಗಾರ ಜಗದೀಶ್, ನೀವು ತಂದಿರುವಂಥ ಸುದ್ದಿ ಇವತ್ತು ಬೆಳಗ್ಗೆ ಹೋಗಬೇಕಾಗಿತ್ತು 9 ಗಂಟೆಗೆ. ಸುದ್ದಿಯ ಒತ್ತಡದಿಂದಾಗಿ ಹೋಗಲಿಲ್ಲ. ಆದರೆ ಖುಷಿ ಅಂತೂ ಏನಪ್ಪ ಅಂತಂದರೆ ಭಾರತ್ ಮಾತಾ ಕಿ ಜೈ ಅಂತ ಅನಿಸ್ತಾ ಇದೆ, ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಬಹುಶಃ ಆ ಏಜಲ್ಲಿರುವಂಥವರು, ಕೆಲವರು ಮಕ್ಕಳಿರ್ತಾರಿಲ್ಲ ಅಂತಲ್ಲ, ಆದರೆ ಮಕ್ಕಳ ಹತ್ರ ಕೇಳೋಕ್ಕಾಗಲ್ಲ. ಇಂಜಿನಿಯರು, ಡಾಕ್ಟರ್ ಎಲ್ಲ ಆಗಿರ್ತಾರೆ, ಕೇಳೋಕ್ಕಾಗಲ್ಲ. ಏನು ಹೇಳ್ತಾರೆ ಜಗದೀಶ್, ನಮ್ಮ ಎಲ್ಲ ಆ ನಿವೃತ್ತ ಅಧ್ಯಾಪಕರುಗಳು ನಮಗೆಲ್ಲ ಕಲಿಸಿದಂಥವ್ರು? ಪ್ಲೀಸ್.
ಜಯಪ್ರಕಾಶ್ ಶೆಟ್ಟಿ ಸರ್, ನಿಜಕ್ಕೂ ಕೂಡ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಸರ್ಕಾರದ ಒಂದು ಕಣ್ಣನ್ನ ತೆರೆಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಏನೋ ಅನುದಾನಿತ ಪ್ರೌಢಶಾಲೆ PU ಪದವಿ ಪೂರ್ವ ಕಾಲೇಜಿನ ನಿವೃತ್ತ ನೌಕರರು ಅವರು ಸತತ ಒಂದು 3 ವರ್ಷಗಳಿಂದಲೂ ಕೂಡ ತಮ್ಮ ಒಂದು ಗಳಿಕೆ ಹಣಕ್ಕಾಗಿ ಸಾಕಷ್ಟು ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಸರ್ಕಾರ ಇವರ ಒಂದು ಕಡೆ ಯಾವುದೇ ರೀತಿಯಂತ ಒಂದು ಕರುಣೆಯನ್ನು ಕೂಡ ತೋರ್ತಿರಲಿಲ್ಲ. ಆದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಸಂಬಂಧಪಟ್ಟಂತೆ ಸುದ್ದಿ ಮಾಡೋದಕ್ಕೆ ಮುಂದಾಗ್ತೋ ಆ ಒಂದು ನಿವೃತ್ತ ನೌಕರರು ಕೂಡ ಇರುವಂತದ್ದು. ಅಂದ್ರೆ ನಿವೃತ್ತ ನೌಕರಂದ್ರೆ ನಿವೃತ್ತ ಪ್ರಾಂಶುಪಾಲರಾಗಿರ್ಬೋದು ಮತ್ತೆ ನಿವೃತ್ತ ಪ್ರಾಧ್ಯಾಪಕರು ಕೂಡ ನಮ್ ಜೊತೆ ಇರುವಂತದ್ದು. ಮಾತಾಡ್ತೀನಿ ನೋಡಿ ಸರ್, ಈಗ ನಿಮ್ಗೆ ಹಣ ಕೂಡ ಬಿಡುಗಡೆ ಆಗಿರುತ್ತೆ ಸರ್, ಏನ್ ಹೇಳ್ತೀರಾ ಸರ್? ಸಂತೋಷ ತರುವಂತಹ ಖುಷಿ ವಿಷಯ ಆಯ್ತು. ಯಾಕೆಂದ್ರೆ 2-3 ವರ್ಷಗಳ ಕಾಲ ಗಳಿಕೆ ರಜದ ಪಾಸ್ ಬರೆದಂತಹ ನೌಕರರು ಸಂಕಷ್ಟದಲ್ಲಿ ಸಿಲುಕಿದ್ರು. ನಾವು ಒಂದು ತಿಂಗಳ ಹಿಂದೆ ಪ್ರಯತ್ನ ಪಟ್ವಿ, ಎಲ್ಲಾ ಇಲಾಖೆಗೂ ನಮ್ಮ ಗಮನಕ್ಕೆ ಬಂದ್ವಿ, ಅದು ಪ್ರಯೋಜನ ಆಗ್ತಾ ಇರುತ್ತೆ. ಕೊನೆಗೆ ನಾವು ರಿಪಬ್ಲಿಕ್ ಟಿವಿಯ ಮರೆ ಹೋದ್ವಿ, ಜಗದೀಶ್ ಅವರ ನಮ್ಮ ಪ್ರತಿನಿಧಿ ಮರೆ ಹೋದಾಗ ನಮ್ಗೆ ಅದು ಸಕ್ಸಸ್ ಆಯ್ತು. ಇವತ್ತು ಆದೇಶ ಬಂದಿದೆ. ಆದೇಶ ಬಂದಿರೋದ್ರಿಂದ ನನಗೆ ಇಡೀ ಕರ್ನಾಟಕ ರಾಜ್ಯದ ನಿವೃತ್ತ ನೌಕರರ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ, ಯಾಕೆ ಕುಟುಂಬ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆ ಹಣವನ್ನೇ ನಂಬಿಕೊಂಡು ಬದುಕುವಂತಹ ಕುಟುಂಬ ಹೆಚ್ಚಿದೆ. ನಾವು ಗಳಿಕೆ ರಜೆ ಅಂತ ನಮ್ಮ ಸ್ವಂತ ಉಳಿಕೆ ಮಾಡಿದಂತಹ ರಜೆಗಳು, ನಮ್ಮ ಕಷ್ಟಕಾಲದಲ್ಲಿ ಆಗುತ್ತೆ ಅಂತ ಮಾಡಿದಂತಹ ರಜವನ್ನ ನಗದೀಕರಣ ಮಾಡಿ ನಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಉಪಯೋಗ ಕಷ್ಟ ಸುಖಗಳಿಗೆ, ಮದುವೆ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ, ಕಾಯಿಲೆಗಳಿಗೆ ಬಳಸುವಂತಹ ಹಣ ಅದನ್ನ ಈ 3 ವರ್ಷಗಳ ಕಾಲ ನಮಗೆ ಹಣ ಇಲ್ಲ ಅಂತ ಹೇಳಿ ಯಾವುದೇ ಉಪನಿರ್ದೇಶಕರ ಕಚೇರಿಗೆ ಹೋದ್ರು ಹಣ ಬಂದಿಲ್ಲ ಅಂತ ಹೇಳೋರು. PU ಬೋರ್ಡ್ಗೆ ಹೋದ್ರೆ ಬರ್ದಿದ್ದೀವಿ, ಅಲಾಟ್ಮೆಂಟ್ ಬರ್ತಾರೆ, 3 ಸಾರಿ ಬರ್ದಿತ್ತು ಅವರು. ಕೊನೆಗೆ ನಾವು ಪ್ರಿನ್ಸಿಪಾಲ್ ಸೆಕ್ರೆಟರಿ ರಿತೀಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ನಮಗೆ ಸೌಜನ್ಯ ರೀತಿಯಲ್ಲಿ ನಮ್ಮನ್ನ ಕುಂಡಿಸಿ ಮಾತಾಡಿ, ಕರ್ನಾಟಕ ರಾಜ್ಯದಲ್ಲಿ ಯಾರು ಬಂದಿರಲಿಲ್ಲ, ನೀವು ತುಮಕೂರರ ಇದು ಪ್ರತಿಯೊಬ್ಬರು ಕೂಡ ಯಾರಾದ್ರೂ ಈ ವಿಶೇಷವಾಗಿ ಅನುದಾನಿತ ನಿವೃತ್ತಿ ಹೊಂದಿದಂಥ ಅನುದಾನಿತ ಬೋಧಕೇತರ ಸಿಬ್ಬಂದಿಯವರು ಇವತ್ತು ನಿಮ್ಮ ದುಡ್ಡು ಬಂದಿದೆ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕರೆ ಮಾಡಿ ಮಾತಾಡ್ಬೋದು. ನೀವು ನಮಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಥ್ಯಾಂಕ್ಸ್ ಹೇಳಿದ್ರೆ ಪರವಾಗಿಲ್ಲ. ಆದರೆ 34 ಕೋಟಿ ನಿಮ್ಮ ಕೈಗೆ ಇವತ್ತು ಸಿಕ್ಕಿದೆ. 3 ದಿನದ ಒಳಗಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. EL ಕಾಸು ಅರ್ನ್ಡ್ ರಜೆ ಟೈಮಲ್ಲಿ ಬಂದು ನೋಡಿ. ಆ ತಾಯಿ ಪಾಪ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು ಹಾಕಿ ಅದನ್ನು ಕಷ್ಟ ಅನುಭವಿಸ್ತಾ ಇದ್ದೀನಿ, ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. 7-8 ಲಕ್ಷ ಬರ್ಬೋದಾಗುತ್ತೆ ಅನಿಸುತ್ತೆ ಸರ್. ನನ್ನ ಮಗ ಇದ್ದಾನೆ, ಓದ್ತಾ ಇದ್ದಾನೆ, ಅವ್ನ ಕಾಲೇಜಿಗೆ ಸೇರಿಸಿದ್ದೀನಿ. ಏನೋ ಇಷ್ಟು ಇಟ್ಕೊಂಡಿರೋದನ್ನ ಇದು ಮಾಡಿ ಅವ್ನ ಕಾಲೇಜಿಗೆ ಸೇರಿಸಿದ್ದೀನಿ. ಈಗ ಅದರಿಂದ ಬರೋದ್ರಿಂದ ದುಡ್ಡಿಂದ ಮುಂದೆ ನನ್ನ ಮನೆ ಕಟ್ಟಿದ್ದೀವಿ, ಮನೆ ಲೋನ್ ಬೇರೆ ಇದೆ, ಅದನ್ನ ತೀರಿಸ್ಬೇಕು. ನೋಟಿಸ್ ಬರ್ತಾ ಇದೆ ಮನೆಯಿಂದ. ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಗಳಿಕೆ ರಜೆ ನಗದೀಕರಣದ ಸೌಲಭ್ಯ ನಮಗೆ ಲಭ್ಯ ಆಗಿರಲಿಲ್ಲ. ರಿಪಬ್ಲಿಕ್ ಟಿವಿಯ ಒಂದು ಫಲಶ್ರುತಿ ನಮಗೆ ಲಭ್ಯ ಆಗಿದೆ. ನಮಗೆ ರಿಪಬ್ಲಿಕ್ ಟಿವಿ ನಮ್ಮ ನೋವಿಗೆ ಸ್ಪಂದಿಸಿ ಇದನ್ನು ಜನಧನಿಯಾಗಿ ತಗೊಂಡು ಅದನ್ನು ವಿಶೇಷವಾಗಿ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ. ನಾವು ವಿಶೇಷವಾಗಿ ಈ ಒಂದು ರಿಪಬ್ಲಿಕ್ ಟಿವಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಎಲ್ಲ ನಿವೃತ್ತ PU ಕಾಲೇಜುಗಳ ನಿವೃತ್ತ ನೌಕರರ ಪರವಾಗಿ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ರಿಪಬ್ಲಿಕ್ ಟಿವಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಗಳಿಕೆ ರಜೆ ನಗದೀಕರಣದ ರಿಪಬ್ಲಿಕ್ ಟಿವಿಯ ಮೂಲಕ ತುಂಬ ಹೃದಯದ ಸ್ವಾಗತವನ್ನು, ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಗೆ ಭಾಳ ತುಂಬ ಸಂತೋಷ ಆಗ್ತಾಯಿದೆ. ಆದ್ದರಿಂದ ಇದೇ ರೀತಿಯಲ್ಲಿ ನಮ್ಮ ರಿಪಬ್ಲಿಕ್ ಟಿವಿ ವರದಿಗಾರರು ತುಂಬ ನೌಕರರಿಗಳಿಗಾಗಲಿ ಬೇರೆ ಯಾವುದೇ ಸಮಸ್ಯೆ ಆಗಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವರು ವರದಿಯನ್ನು ನೀಡ್ತಾ ಬಂದಿದ್ದಾರೆ. ಆ ವರದಿಗೆ ನಮ್ಮ ಸರ್ಕಾರ ಭಾಳ ತಕ್ಷಣದಲ್ಲಿ ಅದಕ್ಕೆ ತೀರ್ಮಾನ ಕೈಗೊಂಡು ಎಲ್ರಿಗೂ ಅನುಕೂಲ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಂಥ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ರಿಪಬ್ಲಿಕ್ ಟಿವಿ ಮುಖಾಂತರ ತುಂಬ ಹೃದಯದ ವಂದನೆಗಳನ್ನು